ಸನಾತನ ಭಾರತೀಯ ಹಿಂದೂ ದಂತಕಥೆಗಳ ಪ್ರಕಾರ ಭಗವಾನ್ ಸೂರ್ಯದೇವ ಮಾಘ ಮಾಸದ ಸಪ್ತಮಿ ದಿನದಂದು ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಅದಿತಿಗೆ ಜನಿಸಿದವರು. ಆದ್ದರಿಂದ ಆ ದಿನವನ್ನು ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ. ರಥಸಪ್ತಮಿಯ ಸಾಂಕೇತಿಕ ಸೂರ್ಯದೇವರು ತನ್ನ ರಥವನ್ನು 7 ಕುದುರೆಗಳಿಂದ ಎಳೆಯುವುದನ್ನು ತೋರಿಸುತ್ತದೆ. ಅರುಣ ಸಾರಥಿಯಾಗಿ ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿನಲ್ಲಿ ಸಂಚರಿಸುತ್ತದೆ. ಇಲ್ಲಿರುವ 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣವನ್ನು ಪ್ರತಿನಿಧಿಸುತ್ತದೆ ಅಥವಾ ವಾರದ 7 ದಿನಗಳನ್ನು ಸೂಚಿಸುತ್ತದೆ. ರಥಸಪ್ತಮಿ ದಿನದಂದು ಮನೆ ಶುದ್ಧೀಕರಣ ಮಾಡಿ ನದಿ ಅಥವಾ ಸಮುದ್ರ ಸಂಗಮಗಳಲ್ಲಿ ಮಿಂದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ. ಸಕಲ ಕೋಟಿ ಜೀವರಾಶಿಗಳಲ್ಲಿ ಪ್ರಾಣಧಾತು ಜೀವಧಾತುವಾಗಿರುವ ಸೂರ್ಯದೇವನು ಕಣ್ಣಿಗೆ ಕಾಣುವ ದೇವರು. ಹಾಗಾಗಿ ಯೋಗದಲ್ಲಿ ಮೊದಲ ಪ್ರಾಮುಖ್ಯತೆಯನ್ನು ಸೂರ್ಯ ನಮಸ್ಕಾರಕ್ಕೆ ನೀಡಲಾಗಿದೆ. ಏಕೆಂದರೆ ಸೂರ್ಯ ನಮಸ್ಕಾರದಲ್ಲಿ ಮನಸ್ಸು, ಆತ್ಮ, ದೇಹ ಮೂರನ್ನು ಹತೋಟಿಗೆ ತಂದು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವಲ್ಲಿ ಸೂರ್ಯ ನಮಸ್ಕಾರ ಮಹತ್ವದ್ದಾಗಿದೆ. ರಥಸಪ್ತಮಿ ದಿನದಂದು 108 ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹಕ್ಕೆ ನವಚೈತನ್ಯ ದೊರೆಯುತ್ತದೆ ಮತ್ತು ಅನೇಕ ದೈಹಿಕ ಕಾಯಿಲೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ರಥಸಪ್ತಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೊಸೂರು ಗ್ರಾಮದಲ್ಲಿ 6ನೇ ವರ್ಷದ ರಥಸಪ್ತಮಿ ಕಾರ್ಯಕ್ರಮವನ್ನು ಈ ಬಾರಿ ಸರಳ ಮತ್ತು ಸುಂದರವಾಗಿ ಆಚರಿಸಲಾಯಿತು. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ, ಗೌರಿಬಿದನೂರು ಶಾಖೆ, ಚೆನ್ನಕೇಶವ ವಲಯ, ಹೊಸೂರು ವರ್ಗ ಇವರು ಸರ್ವರಿಗೂ ಉಚಿತವಾಗಿ ಯೋಗ ತರಬೇತಿ ನೀಡಿ ಜನರಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಿ ನಾಡಿಗೆ ಒಳ್ಳೆಯ ಭವಿಷ್ಯ ರೂಪಿಸುವ ಪ್ರಜೆಗಳನ್ನಾಗಿ ಮಾಡುವಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಸಂಸ್ಕಾರ, ಸಂಘಟನೆ, ಸೇವೆ ಎಂಬ ಧ್ಯೇಯವಾಕ್ಯ ಇಟ್ಟುಕೊಂಡು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶ ಮತ್ತು ಉಚಿತವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. उत्तानासन एकपाद प्रसन्नासन अधोमुख श्वानासन षडंगासन अष्टांग प्रणिपादासन भुजंगासन अधोमुख श्वानासन एकपाद प्रसन्नासन उत्तानासन ऊर्ध्व नमस्कारासन समस्थिति नमस्कारासन. ಎಂದಿನಂತೆ ಈ ವರ್ಷವೂ ಸಹ ಸಾಮೂಹಿಕ ಸೂರ್ಯ ನಮಸ್ಕಾರವನ್ನು ಏರ್ಪಡಿಸಿತ್ತು. ಹೊಸೂರಿನ ಸುತ್ತಮುತ್ತಲ ಗ್ರಾಮಗಳಾದ ಕೋಟಾಲಬಿನ್ನಿ, ಬೊಮ್ಮಶೆಟ್ಟಹಳ್ಳಿ, ರಮಾಪುರ, ಮುದಿಗೆರೆ, ಕಾದಲಬೇಣಿ, ಉಪ್ಪಾರಹಳ್ಳಿ ಮುಂತಾದ ಗ್ರಾಮಗಳಿಂದ ಯೋಗಪಟುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸಮದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾದ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾದ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾದ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾದ ದೃಷ್ಟಿ, ಭೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಸಮಸ್ಥಿತಿ, ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸನ್ನಾಸನ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪರಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸನ್ನಾಸನ, ಉತ್ಥಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೌರಿಬಿದನೂರಿನ ಪೊಲೀಸ್ ವೃತ್ತ ನಿರೀಕ್ಷಕರು ಯೋಗಪಟುಗಳು ಆದ ಶ್ರೀ ಶಶಿಧರ್ ಅವರು ರಥಸಪ್ತಮಿ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ರಥಸಪ್ತಮಿಯ ಶುಭಾಶಯಗಳು. ಬಹಳ ಮುಖ್ಯವಾಗಿ ಈಗ ಪತಂಜಲಿ ಯೋಗ ಸಂಸ್ಥೆ ಇವತ್ತು ಬಹಳ ನಾವು ಸಾಕಷ್ಟು ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ನಾವು ಪಕ್ಕದ ಕೂತ್ಕೊಂಡಿದ್ದಾರೆ, ಪ್ರತಿನಿತ್ಯ ನಾವು ಟಿವಿ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಎಲ್ಲರದೇ ನೋಡ್ತಾ ಇದ್ದೀವಿ. ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆ, ಅಥವಾ ಬೇರೆ ಒಂದು ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ, ಅಥವಾ ಬೇರೆ ಜೊತೆ ಹೊಂದ್ಕೊಂಡೋಗ್ತಕ್ಕಂಥ ಮನಸ್ಥಿತಿ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ, ಒಂದು ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಪತಂಜಲಿ ಯೋಗ.
ಕಾರಣ ಏನಂತಂದ್ರೆ ಇವತ್ತು ಒಂದು ಯಾವುದೇ ಒಂದು ರಾಷ್ಟ್ರ ಮುಂದುವರಿಬೇಕು, ಒಂದು ಊರು ಮುಂದುವರಿಬೇಕು, ಒಂದು ದೇಶ ಮುಂದುವರಿಬೇಕು, ಅಥವಾ ಒಂದು ಹಳ್ಳಿ ಮುಂದುವರಿಬೇಕು ಅಂತಂದ್ರೆ ಯಾವುದೇ ಕೆಲಸ ಮಾಡ್ಬೇಕು ಅಂತ ಅಂದ್ರೂ ಕೂಡ ಒಂದು ಒಗ್ಗಟ್ಟು ಅಂತ ಇರಬೇಕು. ಇಷ್ಟು ಜನ ಸೇರಿದೀವಿ ಅಂತಂದ್ರೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಹೇಳಿದ್ರು, ಇಲ್ಲಿ ಮತ, ಜಾತಿ, ಲಿಂಗ ಯಾವುದೇ ಭೇದ ಇಲ್ಲದೆ ಇಷ್ಟೊಂದು ಜನ ಒಂದು ಗ್ರಾಮದಲ್ಲಿ ಸ್ಪರ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಈ ತರ ಎಷ್ಟು ಗ್ರಾಮಗಳಲ್ಲಿ, ಎಷ್ಟು ಪ್ರದೇಶಗಳಲ್ಲಿ ಜನ ಸೇರ್ತಾರೆ, ಮತ್ತೆ ಅವರೆಲ್ಲರೂ ಯೋಗದಲ್ಲಿ ಭಾಗವಹಿಸ್ತಾರೆ. ಸೊ ಅಂದ್ರೆ ಯಾವುದೇ ಒಂದು ದೇಶ ಅಥವಾ ಒಂದು ರಾಜ್ಯ, ಒಂದು ಗ್ರಾಮ, ಒಂದು ಹಳ್ಳಿ ಯಾವುದೇ ಆದ್ರೂ ಒಂದು ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ವಿದ್ಯಾವಂತ ಸಮೂಹ ಇರಬೇಕು. ಅದರ ಜೊತೆಗೆ ಈ ತರ ಒಂದು ದೈಹಿಕವಾಗಿ ಉತ್ತಮವಾದಂತಹ ಜನ ಇರಬೇಕು. ಅಂದ್ರೆ ಪ್ರಜೆಗಳು ಸಾಕಷ್ಟು ಆರೋಗ್ಯಕರವಾಗಿರ್ಬೇಕು. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಆರೋಗ್ಯವಂತ ದೇಹ ಒಂದು ಉತ್ತಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ಒಂದು ಹಳ್ಳಿ ಅದು ಕೂಡ ಅಷ್ಟೇ, ಒಳ್ಳೆ ಆರೋಗ್ಯವಂತ ಜನ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಸಾಕಷ್ಟು ಒಳ್ಳೆ ಬೆಳವಣಿಗೆ ಆಗ್ತದೆ. ಕಾರಣ ಏನಂತ ಅಂದ್ರೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಾದಂತ ಮನಸ್ಸಿರುತ್ತೆ, ಆರೋಗ್ಯವಾದಂತ ಆರೋಗ್ಯ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಈ ಕೆಲಸವನ್ನ ಪತಂಜಲಿ ಯೋಗದವರು ಬಹಳಷ್ಟು ಈಗಾಗಲೇ ಹೇಳಿದಾಗ 1980ರಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಪತಂಜಲಿ ಅವರಿಗೆ ಆಭಾರವಾಗಿರಬೇಕು. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿಗಳಾದ ನಗರಸಭೆ ಸದಸ್ಯರು ಹಾಗೂ ಪತ್ರಕರ್ತರು ಆದ DJ ಚಂದ್ರಮೋಹನ್ ಅವರು ಸಹ ಯೋಗದ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ನಾನು ಕೂಡ ಕಳೆದ ಸುಮಾರು 5 ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೇನೆ. ನಾನು ಈ ಪತಂಜಲಿ ಯೋಗಕ್ಕೆ ಬೆಳಗಿನ ಜಾವ ಹೋಗ್ತಾರೋ ನೋಡಿ ನಗ್ತಾ ಇದ್ದೇನೆ. ಏನು ನೀವು ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಆಗ ವಾಕಿಂಗ್ ಹೋಗೋದು, ಶಟಲ್ ಕಾಕ್ ಆಡೋದು, ಜಿಮ್ಗೆ ಹೋಗೋದು, ಈ ರೀತಿ ಮಾಡ್ತಾ ಇದ್ವಿ. ಆದರೆ ಇದು ಯಾವುದಿಂದಲೂ ಕೂಡ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಾಗಿದ್ದು ಈ ಯೋಗಾಸನ ಬಂದ ಮೇಲೆ. ಗೌರಿಬಿದೂರು ನಗರದಲ್ಲಿರ್ತಕ್ಕಂಥ ರಾಮ ಮಂದಿರದಲ್ಲಿ ನಾನು ನಿರಂತರವಾಗಿ ಅದಕ್ಕೆ ತೊಡಗಿಸ್ಕೊಂಡು ನಾನು ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿ ಬಾಡಿ ಇರ್ತದೆ, ಹೇಗಿರ್ತದೆ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ನಮಗೆ ಇದು ಅರಿವಾಯಿತು. ನಮ್ಮ ಗೌರಿಬಿದೂರಿನಲ್ಲಿ 2ನೇ ಅಲೆ ಬಂದಾಗ ಬಹಳ ಜನ ಕೋವಿಡ್ಗೆ ತುತ್ತಾದರು. ಹಾಗಾಗಿ ಈ ಯೋಗ ಅಂತಕ್ಕಂಥದ್ದು ಒಂದು ಶಕ್ತಿ, ನಮ್ಮ ಸಂಸ್ಕೃತಿ ಸಂಸ್ಕಾರ ಒಂದೇ ಅಲ್ಲದೆ ನಮ್ಮಲ್ಲಿ ಶಕ್ತಿ ಕೂಡ ಇರತಕ್ಕಂಥದ್ದು ನಮ್ಮಲ್ಲಿ ನಮ್ಮ ಪ್ರಾಯೋಗಿಕವಾಗಿ ನಮ್ಗೆ ಆಗ್ತಕ್ಕಂಥ ಅನುಭವದಲ್ಲಿ ನಾವು ಹೇಳ್ಬೋದು. ಉದಾಹರಣೆಗೆ ನೋಡಿರ್ಬೋದು, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಬಹಳಷ್ಟು ವರ್ಷಗಳ ಕಾಲ ಅವ್ರಿಗೆ ಮೊಣಕಾಲು ನೋವು ಶುರುವಾಯಿತು. ಆ ಮೊಣಕಾಲು ನೋವು ಅವರು ಎಲ್ಲಿ ದೇಶದಲ್ಲಿರ್ತಕ್ಕಂಥ ಬಹಳಷ್ಟು ತಜ್ಞರ ವೈದ್ಯರ ಹತ್ರ ತೋರಿಸೋದು, ಅವ್ರಾಗಲಿಲ್ಲ. ಅವರು ಕೂಡ ಯೋಗದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅವರು. ಆದರೆ ಇದೇ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಗುರುವಿನ ಸಂಪರ್ಕ ಮಾಡಿ ಅವರು ಯೋಗಾಭ್ಯಾಸ ಮಾಡೋದು ಶುರು ಮಾಡಿದ್ರು. ಈಗ ನೋಡಿ, ಅವರು ಆ ನಿರಾಯಾಸವಾಗಿ ಅವರು ಯೋಗ ಮಾಡ್ತಾರೆ, ಮೊಣಕಾಲು ನೋವು ಅನ್ನೋದು ಗುಣಪಟ್ಟಿದೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ರಾತ್ರಿಯಲ್ಲೇ ಇದ್ದಿರೋದು, ಹಗಲೊಂದು ನಿದ್ದೆ ಹೋಗೋದು ವೇದಿಕೆಯಲ್ಲಿ. ಅದು ಒಂದು ರೀತಿ ಮುಜುಗರಕ್ಕೀಡಾಗ್ತಿತ್ತು ಅವರಿಗೆ. ಅವರು ಕಡೆಗೆ ಶರಣಾಗಿದ್ದು ಅವರು ಕೂಡ ಅದನ್ನು ಯೋಗಾಭ್ಯಾಸಕ್ಕೆ ಅವರು ಯೋಗನ ಯಾವತ್ತೂ ಕೂಡ ಅವರು ವಿಶ್ವಾಸ ತಗೊಂಡಿರಲಿಲ್ಲ. ಆದರೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಲಹೆಗಳು ಕೊಟ್ಟಿದ್ದು ಅವರ ಆತ್ಮೀಯರು, ನೀವು ಸ್ವಲ್ಪ ಯೋಗಾಭ್ಯಾಸವನ್ನು ಮಾಡಿ ನಿಮ್ಗಿದು ಹೊಟ್ಟೋಗುತ್ತೆ ಅಂತ ಹೇಳಿ ಕೆಲವು ಮಾತುಗಳಿಂದ ಅವ್ರಿಗೂ ಕೂಡ ಇದಾಯಿತು. ಅದೇ ರೀತಿ ಹೊರಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ ಅಪಾರ್ಟ್ಮೆಂಟ್ ಆದಾಗ ಅವರು ಕಾಡಿನಲ್ಲಿದ್ದ ಕೂಡ ಅವರು ಕೂಡ ಅಲ್ಲಿ ಯೋಗಾಸನ ಮತ್ತೆ ಧ್ಯಾನ ಇವುಗಳನ್ನ ವೀರಪ್ಪನ ಆ ಕಾಡುಗಳ ಜೊತೆ ಇರಬೇಕಾದ್ರೂ ತಮ್ಮ ಅಭ್ಯಾಸ ಬಿಡಲಿಲ್ಲ. ಹಾಗಾಗಿ ಅವರು ಅಲ್ಲಿಂದ ಬಿಡುಗಡೆ ಬಂದ ನಂತರ ಕೂಡ ಅವ್ರ ಆರೋಗ್ಯದಿಂದ ಇರೋದಕ್ಕೆ ಈ ಯೋಗಾಭ್ಯಾಸ ಮತ್ತು ಧ್ಯಾನವು ಕೂಡ ಪ್ರಮುಖವಾಗಿದೆ. ಹೀಗಾಗಿ ನಾವು ಏನು ಸಮಸ್ಯೆ ಇದ್ದೀರಾ, ಬೆಳಗ್ಗೆ 1 ಗಂಟೆ 1 ಗಂಟೆ ಯೋಗಾಭ್ಯಾಸ ಮಾಡ್ತೀನಿ. ನಾನು ಹೋಗಿ ಒಂದು ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಮತ್ತೆ ಬರ್ತೀನಿ, ಜಾಸ್ತಿ ಇರ್ತಿದ್ದಿಲ್ಲ. ನಾನು ಎಲ್ಲ ಸಂಖ್ಯೆ ಒಂದು 40 ನಿಮಿಷ 30 ನಿಮಿಷ ಇದ್ದು ಬಂದ್ಬಿಡ್ತಿದ್ದೆ. ಆದರೆ ಈ ಕೋವಿಡ್ ಬಂದ ನಂತರ ನಾನು ಪ್ರಾಣಾಯಾಮಗಳು ಇವೆಲ್ಲ ಮಾಡಿ ಶುರು ಮಾಡಿದೆ. ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚಾಗಿರ್ತದೆ ಯೋಗ ಪಟ್ಟುಗಳಿಗೆ. ಹಾಗಾಗಿ ನಮ್ಮ ಒಂದು ಏನು ಸಂಸ್ಕಾರ ಸಂಸ್ಕೃತಿಯ ಜೊತೆಗೆ ಇವತ್ತು ಹೊಸೂರು ಭಾಗದಲ್ಲಿ ರಮೇಶ್ ಅವರ ಸಾಧಕದಲ್ಲಿ ಈ ಹಿಂದೆ ಕೂಡ ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಜೋಡಿಸ್ಕೊಂಡಿದ್ದೀವಿ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಈ ಯೋಗದ ಅಭ್ಯಾಸ ಮಾಡ್ತಕ್ಕಂಥದ್ದು, ಜನರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಕಷ್ಟಕರ ಆಗಿದೆ. ಈ ಕಾರ್ಯಕ್ರಮದ ರೂವಾರಿ ಯೋಗ ಗುರುಗಳಾದ ಕಾದಲಬೇಣಿ ರಮೇಶ್, ಭಜನಾ ಪ್ರಮುಖರಾದ ಗೋವಿಂದಪ್ಪ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕೃಷ್ಣಪ್ಪ ಮತ್ತು ನರಸಿಂಹಮೂರ್ತಿಯವರು, ಹಾಗೆ ಹೊಸೂರಿನ ಯೋಗ ಗುರುಗಳಾದ ಪುಷ್ಪಕ್ಕ ಹಾಗೂ ಯೋಗಪಟುಗಳಾದ ಪ್ರಕಾಶ್, ಆನಂದ್, ಗೀತಾ, ಗಂಗಮ್ಮ, ಬೃಂದ ಮುಂತಾದವರು ಮತ್ತು ಗ್ರಾಮದ ಜನತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ರೈಂ ಭಾನವೇ ನಮಃ. ಸಮಸ್ಥಿತಿ, ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಅಧೋಮುಖ ಶ್ವಾನಾಸನ, ಷಡಂಗಾಸನ,
ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸನ್ನಾಸನ, ಉತ್ಥಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಓಂ ಓಂ ಖಗಾಯ ನಮಃ. ಸಮಸ್ಥಿತಿ ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸನ್ನಾಸನ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸನ್ನಾಸನ, ಉತ್ಥಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ದೃಷ್ಟಿ, ನಾಟಕ ದೃಷ್ಟಿ, ಸಮಯ ದೃಷ್ಟಿ, ಅನೇಕ ದೃಷ್ಟಿ